ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಹಲಸಿನ ಹಣ್ಣು, ಬೆಲ್ಲ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಗ್ಯಾಸ್ ಮೇಲೆ ಒಂದು ಏನದು ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ಇಟ್ಟಿದ್ದೀನಿ. ಮತ್ತು ಅದಕ್ಕೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಅದು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಒಂದು 1/4 kg ಅಷ್ಟು ನೀವು ಹಲಸಿನ ತೊಗೊಂಡ್ರೆ ಒಂದು 150 ಗ್ರಾಮ್ ಅಷ್ಟು ಬೆಲ್ಲ ತೊಗೋಬೇಕು. ಒಂದು ಲಿಟ್ಲ್ ಬಿಟ್ಟು ಏನದು ಲೋಟದಲ್ಲಿ ಒಂದು 1/2 ಗ್ಲಾಸ್ ವಾಟ್ರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೆಲ್ಲನೆಲ್ಲ ಮಿಕ್ಸ್ ಮಾಡಬೇಕು ನೀರಲ್ಲಿ. ಬೆಲ್ಲನೆಲ್ಲ ಕರಗಿಸ್ಕೋಬೇಕು. ಪಾಕ ಬರೋ ಥರ ಸ್ವಲ್ಪ ಒಂದೆಳೆ ಪಾಕ ಅಂತೀವಲ್ಲ, ಸೊ ಆ ಥರ ಪಾಕ ಬರೋವರೆಗೂ ಚೆನ್ನಾಗಿ ಕರಗಿಸ್ಕೊಂಡು, ಇವಾಗೇನು ನಾವು ಹಚ್ಚಿಟ್ಕೊಂಡಿರ್ತೀವಿ ಹಲಸಿನ ಹಣ್ಣು, ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಲಸಿನ ಹಣ್ಣು ಮತ್ತು ಬೆಲ್ಲದ ಪಾಕದೊಳಗಡೆ ಹಲಸಿನ ಹಣ್ಣನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಜ್ಯೂಸಿಯಾಗಿ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಸಾಫ್ಟ್ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ತುರಿನ. ಒಣಗಿದಾದ್ರೂ ತೊಗೊಳ್ಳಿ, ಇಲ್ಲ ಹಸಿದಾದ್ರೂ ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ಗಸಗಸೆ ತೊಗೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್, ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ತಳ ಕಟ್ತಾ ಇರುತ್ತೆ, ನೋಡ್ಕೊಳ್ಳಿ. ಅವಾಗವಾಗ ನೋಡಿ ತಿರುಗ್ಕೊಡ್ತಾ ಇರಿ. ಮತ್ತು ಇವಾಗ ಏಲಕ್ಕಿನ ಪುಡಿ ಮಾಡ್ತಾ ಇದ್ದೀನಿ. ಒಂದು 5-6 ತೊಗೊಂಡಿದ್ದೀನಿ. ಆ ಏಲಕ್ಕಿನ ಹಾಕೋಬೇಕು. ಮತ್ತು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ತಳ ಸೀದೋಗ್ಬಿಡುತ್ತೆ, ನೋಡ್ಕೊತಾ ಇರಬೇಕು. ತಳ ಕಡದೇ ಇರೋ ಥರ ನೋಡ್ಕೊಂಡು ಮಾಡಬೇಕು. ನೋಡಿ, ಈ ಥರ ತಿಕ್ಕಾಗಬೇಕು. ಸ್ವಲ್ಪ ಇಳಿಸ್ಕೊಬಿಡ್ಬೇಕು. ಇವಾಗ ಆಗಿದೆ, ಇವಾಗ ಇಳಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ಅದು ಕಡುಬಿಗೆ ಹಸಿಟ್ಟು ರೆಡಿ ಮಾಡ್ಕೊಳೋದಕ್ಕೆ ಒಂದು ಬಾಣಲಿಗೆ 1 ಲೋಟ ನೀರು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. 1-2 ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಹಸಿಟ್ಟು ಹಾಕ್ಕೋಬೇಕು, ಅಕ್ಕಿ ಹಸಿಟ್ಟು ಹಾಕ್ಕೋಬೇಕು. ಯೂಶಲಿ ಮುದ್ದೆ ಮಾಡ್ತೀವಲ್ಲ, ಸೊ ಅದೇ ಥರ ಮುದ್ದೆ ಥರ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಅದನ್ನು ಬೇಗ ಬಿಡಬೇಕು. ಮತ್ತು 1 ಟೈಮ್ ಮಿಕ್ಸ್ ಮಾಡಿಕೊಡ್ಬೇಕು. ಬೆಂದಾದಮೇಲೆ ನೋಡಿ, ಈ ಥರ ನಾನು ಆಗಲೇ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಬೆಂದಾದಮೇಲೆ ಯೂಶಲಿ ಗೊತ್ತಲ್ವ ಮುದ್ದೆ ಮಾಡೋದು, ಸೊ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಮುದ್ದೆ ಮಾಡೋ ಥರ ಮಾಡ್ಕೋಬೇಕು. ರಾಗಿ ಮುದ್ದೆ ಥರ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಅಕ್ಕಿ ಹಸಿಟ್ಟು ಕೈಗೆ ತಾಗದೇ ಇರೋ ಥರ, ಅಂಟದೇ ಇರೋ ಥರ ಮಾಡ್ಕೋಬೇಕು ಕೈಗೆ. ನೋಡಿ, ಈ ಥರ
ಮತ್ತು ಅದನ್ನು ಒಂದು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾನಿವಾಗ. ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಕೈಗೆ ತಾಕೋದೇ ಇಲ್ಲ, ಕೈಗೆ ಅಂಟೋದೇ ಇಲ್ಲ, ಆ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಅವಾಗ ಚೆನ್ನಾಗಿ ಬರುತ್ತೆ ಕಡುಬು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೌಂಡ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಸೊ ಇವಾಗ ಹೂರ್ಣ ರೆಡಿಯಾಗಿದೆ. ಮತ್ತು ಇವಾಗ ಕಡುಬು ಮಾಡೋದಕ್ಕೆ ಲೈಕ್ ಇಡ್ಲಿ ಪಾತ್ರೆಯಲ್ಲಿ ನಾನು ಆಗಲೇ ನೀರನ್ನ ಕಾಯಕ್ಕಿಟ್ಟಿದ್ದೆ. ಸೊ ಇವಾಗ ಅದು ಕಡುಬು ರೆಡಿಯಾಗಿದೆ ಅಲ್ವಾ. ಸೊ ಇವಾಗ ಮಾಡಿ ಹೂರ್ಣ ಹಾಕಿ ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸೋಕ್ಕಿಟ್ರೆ ಕಡುಬು ರೆಡಿ ಆಗುತ್ತೆ. ಸೊ ಇವಾಗ ನಾನು ತಟ್ಕೊತಾ ಇದ್ದೀನಿ. ಒಂದು ಬನಾನಾ ಲೀಫ್ ಇರುತ್ತಲ್ವ, ಸೊ ಆ ಬನಾನಾ ಲೀಫ್ನೆಲ್ಲ ಕಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲೀನಾಗಿ ರೊಟ್ಟಿ ಥರ ತಟ್ಕೋಬೇಕು. ಮತ್ತು ಇವಾಗ ಅದ್ರ ಮೇಲೆ ಪಾಕ ಹಾಕಬೇಕು. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಜಾಕ್ ಫ್ರೂಟ್ ಪಾಕ, ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ. ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ಲೀನಾಗಿ. ತುಂಬ ಸ್ವೀಟ್ ಇರುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋರು ಪಾಕನ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ, ಕಮ್ಮಿ ಸ್ವೀಟ್ ಬೇಕು ಅನ್ನೋರು ಲೈಟಾಗಿ ಹಾಕ್ಕೊಳ್ಳಿ. ಬೆಲ್ಲ ಹಾಕಿರ್ತೀವಲ್ಲ, ಸೊ ಹೆವಿ ಸ್ವೀಟ್ ಇರುತ್ತೆ. ಇವಾಗ ಅದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಗೊತ್ತಲ್ವ ಕಡುಬು ಮಾಡೋದು, ಸೊ ಅದೇ ಥರ ನಾವು ಈ ಥರ ಇವಾಗ ನಾನು ಲೈಕ್ ರೊಟ್ಟಿ ಥರ ತಟ್ಟದ್ನಲ್ವ, ಆ ಥರ ತಟ್ಕೊಂಡು ಆ ಎಲೆ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಹಾಫ್ಗೆ ಫೋಲ್ಡ್ ಮಾಡಿ ಮುಚ್ಚಿದ್ರೆ ಅದು ಕಡುಬು ಶೇಪೇ ಬರುತ್ತೆ. ಲೈಕ್ ಲಾಸ್ಟಲ್ಲಿ ಪ್ರೆಸ್ ಮಾಡಿ ಇಡಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಎಲೆ ಸ್ಟೀಮಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ ಇವಾಗ. ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದು. ಆ್ಯಕ್ಚುಲಿ ಮುಂಚೆನೇ ಬೇಯಿಸ್ಕೊಂಡಿರ್ತೀವಲ್ಲ ನಾವು ಅದು ಕಡುಬಿಂದು. ಸೊ ಇವಾಗ ಒಂದು 10 ಮಿನಿಟ್ಸ್ ಬೇಯಿಸಿದ್ರೂ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್,